ಓಕೆ ಮೇಡಮ್, ಇವತ್ತ ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಏನು ಈ ಬಿಜೆಪಿ ಸರ್ಕಾರ ಮಹಿಳಾ ಮೀಸಲಾತಿ ಎನ್ನುವಂತಹ ಒಂದು ಯೋಚನೆಯನ್ನ ಎದುರಿಟ್ಟುಕೊಂಡು ಅದರ ಹಿಂದೆ ಕರಾಳ ಕತ್ತಲೆ ಎನ್ನುವಂತ ಲಿಮಿಟೇಷನ್ ಅನ್ನೋದು ಏನ್ ಜೋಡಿಸ್ತಾ ಇದ್ದಾರೆ, ನಾವು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. 2023ರಲ್ಲೇ ಕೂಡ ಈ ಕಾಯ್ದೆ ಆಗಿ ಇನ್ನೇನು ನೋಟಿಫಿಕೇಶನ್ ಮಾಡಬೇಕು, ಜಾರಿ ಆಗ್ಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮೋದಿಜಿ ಅವರು ಈ ಒಂದು ಮಸೂದೆಯ ಜೊತೆಗೆ ಡಿಲಿಮಿಟೇಷನ್ ಅನ್ನು ಜೋಡಿಸಿರೋದು. ನಾವು ಡಿಲಿಮಿಟೇಷನ್ ವಿರೋಧ ಮಾಡ್ತಾ ಇದ್ದೇವೆ ಹೊರತಾಗಿ ಮಹಿಳಾ ಮೀಸಲಾತಿಯನ್ನು ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿಲ್ಲ. ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ, ಅವಕಾಶ, ಪ್ರಾತಿನಿಧ್ಯತೆ ಕೊಟ್ಟಿರೋದೇ ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತಿನ ದಿನ ಮಾನ್ಯ ಮೋದಿಜಿ ಅವರು ಇಡೀ ಮಹಿಳಾ ಸಂಕುಲಕ್ಕೆ ಅವಮಾನಿಸುವಂತಹ ಒಂದು ಮಸೂದೆಯನ್ನ ಕೈಗೆತ್ತಿಕೊಂಡು ಅದ್ರ ಜೊತೆ ಡಿಲಿಮಿಟೇಷನ್ ಅನ್ನ ತಂದಿದ್ದಾರೆ. ಯಾಕೆ ಇದನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಇದು 2023 ಸೆಪ್ಟೆಂಬರ್ 28ರಲ್ಲೇ ಈ ಮಸೂದೆ ಆಗಿ ಹೋಗ್ಯದ. ಇವ್ರು ಎಷ್ಟು ಸಲ ಉದ್ಘಾಟನೆ ಆಗಿರೋ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡ್ತಾರ, ಬಿಡುಗಡೆ ಆಗಿರೋ ರೈಲನ್ನೇ ಬಿಡುಗಡೆ ಮಾಡ್ತಾರ, ಎಷ್ಟು ಸಲ ಜಾರಿಗೆ ಆಗಿರೋ ಮಸೂದೆಯನ್ನ ಎಷ್ಟು ಸಲ ಇವ್ರು ಅದೇ ಮಸೂದೆನ ಬಿಲ್ ಪಾಸ್ ಮಾಡ್ತಾರ. ನಾಚಿಕೆ ಆಗಬೇಕು ಇವ್ರಿಗೆ ಈ ರೀತಿ ಮಾಡಕ್ಕ. ಇದು ಅಲ್ಲ, ಇದು ಬಹಳ ಪ್ರಜ್ಞಾವಂತರಾಗಿ ಅವರು ಮಹಿಳೆಯರ ಜೊತೆ ಅವರು ಮಹಿಳೆಯರನ್ನ ಅವಮಾನಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಪ್ರಜ್ಞಾವಂತಿಕೆ ಜೊತೆಗೆ ಅವಿವೇಕಿತನ ಅಂತಾನು ಅನ್ನಕ್ಕಾಗಲ್ಲ, ಉದ್ದೇಶ ಪೂರ್ವಕ. ಯಾಕಂತಂದ್ರೆ ಈ ಮಸೂದೆ ಬಿದ್ದು ಹೋಗ್ತದ, 2/3 ಮೆಜಾರಿಟಿ ಅವ್ರಿಗೆ ಸಿಗಲ್ಲ, ಇದು ಮಸೂದೆ ಬಿದ್ದು ಹೋಗ್ತದ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಉದ್ದೇಶ ಪೂರ್ವಕ ಮಾನ್ಯ ಮೋದಿಜಿ ಅವರು ಈ ಮಸೂದೆಯನ್ನ ತರಕ್ ಹೊಟ್ಟಿದ್ರು. ಉದ್ದೇಶ ಇಷ್ಟೇ, ನಾವು ಮಸೂದೆ ತರಬೇಕು, ಅದು ಹೆಂಗೂ ಬಿದ್ದು ಹೋಗುತ್ತೆ. ಅದು ಎಲ್ಲ ಆರೋಪನ ಕೂಡ ನಾವು ಕಾಂಗ್ರೆಸ್ ಪಕ್ಷದವ್ರ ಮೇಲೆ ನೋಡಿ, ನಾವು ಮಹಿಳೆಯರ ಪರವಾಗಿದ್ದೀವಿ, ಈ ಮಸೂದೆ ತರ್ತಾ ಇದ್ರೆ ಕಾಂಗ್ರೆಸ್ನವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾನು ಕೂಡ ಕಾಂಗ್ರೆಸ್ ತಲೆ ಮೇಲೆ ಹಾಕ್ಬೇಕು ಅಂತ ಹೇಳಿ ಅವರು ಈ ಒಂದು ಕುತಂತ್ರ ಮಾಡಿನೇ ಮೋದಿ ಅವರು ಈ ಒಂದು ಕೆಟ್ಟ ನೀತಿಗೆ ನಿಂತಿದ್ರು. ಬಟ್ ನಮ್ಮ ದಕ್ಷಿಣ ಭಾರತದ ಸಂಸದರಾಗ್ಲಿ, ನಮ್ಮ ಮಹಿಳೆಯರಾಗ್ಲಿ ಇದು ಯಾವುದಕ್ಕೂ ಒಪ್ಪಲ್ಲ. ಏನು 2023ರಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಮಾಡ್ತೀವಿ ಅಂತ ಹೇಳಿದೆಲ್ಲ ಏನ್ ಅಂಗೀಕಾರ ಆಗಿದೆ ಅದನ್ನ ಮೊದಲು ಜಾರಿ ಮಾಡ್ರಿ, ಇವತ್ತೇ ಆಗ್ಬೇಕು, ಈಗಲೇ ಆಗ್ಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ನಾನು ರೇಣುಕಾ ಸಿಂಗೆ, ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು.